ಸಬ್ಸ್ಕ್ರೈಬ್ ಆಗಿ ಟೆಕ್ನಿಕಲ್ ಕರ್ನಾಟಕ ಚಾನಲ್ಗೆ ಫಾರ್ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಸ್ಗಾಗಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಪ್ಲೊಮೊ ರಿಸಲ್ಟ್ಸ್ನ ಹೇಗೆ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಬನ್ನಿ ನೋಡೋಣ. ಮೊದಲು ನೀವು ಯಾವುದಾದ್ರೂ ಬ್ರೌಸರ್ಗೆ ಹೋಗಬೇಕು. ಹೋದ್ಮೇಲೆ ನೀವು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ BTE links www.bteserver1.net/home ಅಂತ ಟೈಪ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಡೈರೆಕ್ಟ್ ಅದರಿಂದ ನೀವು ಓಪನ್ ಮಾಡ್ಬೋದು. ಬನ್ನಿ ಇದನ್ನು ಓಪನ್ ಮಾಡೋಣ. ನಿಮಗೆ ಈ ಥರ ಬರುತ್ತೆ, ನೀವು ಓದ್ಬೋದು ಇಲ್ಲಿ. ವೆಲ್ಕಮ್ ಟು BTE ಡಾಟಾ ಲಿಂಕ್ಸ್. ನೀವು ಕರೆಂಟ್ ನ್ಯೂಸ್ ಅಂತ ಇದೆಯಲ್ವ, ಅಲ್ಲಿ ಏಪ್ರಿಲ್ ಮೇ 2017 ಎಕ್ಸಾಮ್ ರಿಸಲ್ಟ್ಸ್ ಆಲ್ ಸೆಮಿಸ್ಟರ್ ಆನ್ 21/6/2017. ಇವತ್ತು ಮಧ್ಯಾಹ್ನ 3ಕ್ಕೆ ರಿಸಲ್ಟ್ಸ್ ಬರುತ್ತೆ. ನೀವು ನೋಡಬೇಕಾದ್ರೆ ನೀವು ಇಲ್ಲಿ ಎರಡು ವೆಬ್ಸೈಟ್ ಕಾಣ್ತಾ ಇದೆಯಲ್ವ ಸ್ಕ್ರೀನಲ್ಲಿ, BTE ರಿಸಲ್ಟ್ಸ್ ವೆಬ್ಸೈಟ್ ಅಂತ. ನಾನು ಈ ಎರಡು ವೆಬ್ಸೈಟ್ನ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಇಲ್ಲಿ ಹೋಗಿ ಡೈರೆಕ್ಟ್ ಚೆಕ್ ಮಾಡ್ಬೋದು. ಹೀಗೆ ಬಂದ ಮೇಲೆ ನೀವು ಇಲ್ಲಿ ನೋಡ್ಬೋದು. ಹೀಗೆ ಕೆಳಗಡೆ ಹೋದರೆ ಟು ಚೆಕ್ ಯುವರ್ ರಿಸಲ್ಟ್ಸ್ ಅಂತ ಇದೆಯಲ್ವ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ. ಟು ವ್ಯೂ ದ ರಿಸಲ್ಟ್ ಕ್ಲಿಕ್ ಆನ್ ಏಪ್ರಿಲ್ ಮೇ 2017 ರಿಸಲ್ಟ್ಸ್. ಇಲ್ಲಿ ಇದೆ ನೋಡಿ, ಇಲ್ಲಿ ಇದೆ ಅಲ್ವಾ 4ನೇ ಆಪ್ಷನ್, ಏಪ್ರಿಲ್ ಮೇ 2017 ರಿಸಲ್ಟ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇದು ಓನ್ಲಿ ಫಾರ್ ಕರ್ನಾಟಕ. ಇನ್ಸ್ಟಿಟ್ಯೂಟ್ ಕೋಡನ್ನು ಹಾಕಿ, ಈ ರಿಜಿಸ್ಟರ್ ನಂಬರನ್ನು ಹಾಕಿ, ನೀವು ಇಲ್ಲಿ ಸೆಮೆಸ್ಟರ್ನ ಸೆಲೆಕ್ಟ್ ಮಾಡಿದರೆ ನಿಮಗೆ ಸೆಮೆಸ್ಟರ್ ಸೆಲೆಕ್ಟ್ ಆಗುತ್ತೆ. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಸೆಲೆಕ್ಟ್ ಮಾಡಿ ನಿಮಗೆ ಗೆಟ್ ರಿಸಲ್ಟ್ಸ್ ಅಂತ ಹೊಡೆದ್ರೆ ನಿಮಗೆ ಹೀಗೆ ಈಸಿಯಾಗಿ ರಿಸಲ್ಟ್ಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.